ಮಾರ್ನಿಂಗ್. ನಾನು ರಾಗಿಣಿ. ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೆಡ್ ಬಾತ್ ಆಯಿತು. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಯೂಶ್ವಲಿ ಆಫೀಸ್ಗೆ ಜೀನ್ಸೇ ವೇರ್ ಮಾಡೋದು. ಬಟ್ ಇವತ್ತು ಒಂದು ಫಂಕ್ಷನ್ ಇರೋದ್ರಿಂದ ಒಂದು ಶ್ರೀಮಂತ ಫಂಕ್ಷನ್ಗೆ ಹೋಗಬೇಕು. ಆಫೀಸಿಗೆ ಹೋಗಿ ಆಮೇಲೆ ಮಧ್ಯಾಹ್ನ ಶ್ರೀಮಂತ ಫಂಕ್ಷನ್ಗೆ ಹೋಗಬೇಕು. ಸೊ ಅದಕ್ಕೆ ನಾನು ಬಂದು ಈ ಸ್ಯಾರಿನ ವೇರ್ ಮಾಡೋಣ ಅಂತ ಇದ್ದೀನಿ. ಸೊ ದಿಸ್ ಇಸ್ ಟಿಶ್ಯೂ ಸ್ಯಾರಿ. ಇವಾಗ ಮೊದಲೇ ಮಧ್ಯಾಹ್ನದ ತುಂಬ ಬಿಸಿಲಿರೋ ಕಾರಣ ಅದು ಆಫೀಸಿಗೆ ಹೋಗಬೇಕು, ಆಫೀಸಿಂದ ಫಂಕ್ಷನ್ಗೆ ಬರಬೇಕಾಗಿರೋದ್ರಿಂದ ನಾನು ಡಿಸೈಡ್ ಮಾಡಿದೆ ಇದನ್ನ ಹಾಕ್ಕೊಂಡು ಹೋದಾಗ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋನ ಕೊನೆಯವರೆಗೂ ನೋಡ್ತಿರೋ ಅವ್ರಿಗೆಲ್ಲ ಒಂದು ಯೂಸ್ಫುಲ್ ಆಗಿರೋಂಥ ಮಾಹಿತಿ ಇದೆ. ನಾನು ಈ ಸ್ಯಾರಿಗೆ ಇದು ಒಂದು ಗೋಲ್ಡ್ ಇಯರಿಂಗ್ಸ್ನ ಪೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೇರೆ ಇಯರಿಂಗ್ಸ್ ಹಾಕ್ಕೊಂಡ್ರೆ ಈ ಸ್ಯಾರಿಗೆ ಆ್ಯಕ್ಚುಲಿ ಮ್ಯಾಚ್ ಆಗೋಲ್ಲ, ಬಟ್ ಈ ಇಯರಿಂಗ್ಸ್ ಈ ಸ್ಯಾರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಕ್ಲಾಸಿಕ್ ಲುಕ್ ಕೂಡ ಕೊಡುತ್ತೆ ನೋಡಿ. ಹಾಗೆ ನಾನು ಈ ಟೈಟನ್ ಡ್ರಾಗೋ ವಾಚ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ, ಮತ್ತು ಇನ್ನೇನು ಬಳೆ ಎಲ್ಲ ಏನೂ ಹಾಕೋದಿಲ್ಲ, ಬಿಕಾಸ್ ಐ ಹ್ಯಾವ್ ಬ್ರೇಸ್ಲೆಟ್ಸ್ ಆನ್ ಮೈ ಬೋತ್ ಹ್ಯಾಂಡ್. ಸೊ ಇಷ್ಟೇ. ಹೇರ್ಸ್ ಕೂಡ ಏನು ಸೆಟ್ ಮಾಡಿಲ್ಲ, ನಾನು ಹೆಡ್ ಬಾತ್ ಮಾಡಿರೋದ್ರಿಂದ ಹಾಗೆ ಬಿಟ್ಟಿದ್ದೀನಿ. ಜಸ್ಟ್ ನೋಡಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಹೀಗಿದೆ ನೋಡಿ ನನ್ನ ಫೈನಲ್ ಲುಕ್. ಸೊ ಫೈನಲಿ ನಾನು ರೀಚ್ ಆದೆ ಪಾರ್ಟಿ ಹಾಲ್ಗೆ ರೀಚ್ ಆಗಿದ ತಕ್ಷಣ ನನಗೆ ಫಸ್ಟ್ ನನ್ನ ಮೈಂಡಿಗೆ ಬಂದಿದ್ದೆ ನನ್ನ ಮಗನ ಬರ್ಡೇ. ಯಾಕಂದರೆ ಸೇಮ್ ಪಾರ್ಟಿ ಹಾಲಲ್ಲಿ ನನ್ನ ಮಗನ ಫಸ್ಟ್ ಇಯರ್ ಬರ್ಡೇ ಪಾರ್ಟಿ ಮಾಡಿದ್ವಿ ನಾವು. ಸೊ ನೋಡಿ ಇಲ್ಲಿ ಹೀಗೆಲ್ಲ ಇದೆ ಡೆಕೋರೇಷನ್ಸು, ಫ್ಲವರ್ ಡೆಕೋರೇಷನ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಬ್ಯಾಕ್ ಡ್ರಾಪ್ ಮಾಡಿದ್ದು ವಿತ್ ಗ್ರೀನ್ ಥೀಮಲ್ಲಿ ಮಾಡಿದ್ದಾರೆ. ಆ್ಯಂಡ್ ನೋಡಿ ಇವರೇ ಅಪ್ಕಮಿಂಗ್ ಪೇರೆಂಟ್ಸು ಗ್ರೀನ್ ಆ್ಯಂಡ್ ಗ್ರೀನ್ ಔಟ್ಫಿಟ್ಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವ್ರನ್ನ ನೋಡ್ತಾ ನನಗೆ ನನ್ನ ಶ್ರೀಮಂತದ ಒಂದು ದಿನಗಳು ನೆನಪಾಯಿತು, ನಮ್ಮ ಫೋಟೋಶೂಟ್ಸ್ ನೆನಪಾಯಿತು. ಹಾಗೆ ನಾನು ಎಲ್ಲ ಬಂದಿದ್ದವರೆಲ್ಲರನ್ನೂ ಖುಷಿಯಾಗಿ ಮಾತಾಡಿಸ್ಕೊಂಡು ವೀಕ್ ಡೇ ಆಗಿದ್ರು ಕೂಡ ತುಂಬ ಜನ ಸೇರಿದರು. ನಾನು ತುಂಬ ದಿನ ಆದಮೇಲೆ ಈ ಥರ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ದು. ಸೊ ಹಾಗೆ ಇಲ್ಲಿ ಶಾಸ್ತ್ರಕ್ಕೆ ಅಂತ ಹೇಳಿ ಅರ್ಶಿನ ಕುಂಕುಮ ಬಳೆ ಎಲ್ಲ ಕೊಡ್ತಾಯಿದ್ರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ತುಂಬಾ ಖುಷಿ ಆಯಿತು, ಒಂದು ಒಳ್ಳೆ ಫೀಲ್ ಆಯಿತು ನನಗೆ. ಆಮೇಲೆ ಇದು ಮುಗಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ನಾನು ಅಮ್ಮ ಒಂದು ಸೆಲ್ಫಿ ಕೂಡ ತೆಕ್ಕೊಂಡ್ವಿ. ಹಾಗೆ ಇಲ್ಲಿ ಸ್ಟೇಜ್ ಮೇಲೆ ಹೋಗಿ ಒಂದು ಎಲ್ಲರನ್ನೂ ಮಾತಾಡಿಸಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಎಲ್ಲ ವಿಶ್ ಮಾಡಿ ನಾನು ಅಮ್ಮ ಕೂಡ ಸೆಲ್ಫಿ ಎಲ್ಲ ತೆಕ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಹೀಗೆ ಇದೆಲ್ಲ ನೋಡ್ತಾ ನೆನಪಾಯ್ತಾ ನಾನು ಕೂಡ ನನ್ನ ಶ್ರೀಮಂತದ ಪಿಕ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ. ನಿಮಗೆಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದು ನೆಕ್ಸ್ಟ್ ದಿನದ ಒಂದು ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಾನು ರೆಡಿ ಆಗ್ತಾ ಇರೋದು ಬಂದು ನನ್ನ ಫ್ರೆಂಡ್ ಅವ್ರ ಅಣ್ಣನ ಮನೆಯದು ಗೃಹ ಪ್ರವೇಶಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಇದಕ್ಕೂ ಕೂಡ ತುಂಬ ದೂರ ಹೋಗಬೇಕಾಗಿತ್ತು. ಅದಕ್ಕೆ ನಾನು ಸಿಂಪಲಾಗಿ ಒಂದು ಸ್ಯಾರಿ ವೇರ್ ಮಾಡೋಣ ಅಂತ ಹೇಳಿಬಿಟ್ಟು ಲೈಟ್ ವೆಯ್ಟ್ ಸ್ಯಾರಿನೇ ಬೇಕು ಅಂತ ಹೇಳ್ತಾಯಿದ್ದೆ. ಬಟ್ ಇದು ಒಂಥರ ಟ್ರೆಡಿಷನಲ್ ಫಂಕ್ಷನ್ ಆಗಿದ್ದರಿಂದ ನನಗೆ ಒಂಥರ ಲುಕ್ಕು ಕೂಡ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕಾಗಿತ್ತು. ಅದಕ್ಕೆ ನಾನು ಈ ಸ್ಯಾರಿನ ಚೂಸ್ ಮಾಡಿದೆ. ಇದು ಬಂದು ನಮ್ಮ ಅತ್ತೆದು ಸ್ಯಾರಿ. ತುಂಬ ಅಂದರೆ ತುಂಬ ನಾನು ಹೇಳಲ್ಲ ಎಷ್ಟು ವರ್ಷ ಹಳೇದು ಅಂತ, ಬಟ್ ನನಗಂತೂ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಬ್ಲ್ಯಾಕ್ಗೆ ಆ ಇದು ಬಂದು ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ಆ್ಯಕ್ಚುಲಿ. ಸೊ ನಾನು ಇದಕ್ಕೆ ವೇರ್ ಮಾಡಿರೋದು ಹಾಫ್ ವೈಟ್ ಬ್ಲೌಸು. ಹಾಗೆ ಇದು ಏನು ಡಿಸೈನ್ಸ್ ಇದೆಯಲ್ಲ ಬ್ಲೌಸಲ್ಲಿ, ಇದೆಲ್ಲ ನಾನೇ ಕಸ್ಟಮೈಸ್ ಮಾಡಿಸಿರೋದು. ಹಾಗೆ ಯಾವ ಬ್ಯಾಗ್ ಕ್ಯಾರಿ ಮಾಡಲಿ ಅಂತ ನೋಡ್ತಾ ಇದ್ದೆ. ಈ 2 ಬ್ಯಾಗಲ್ಲಿ ನನಗೆ ಇಷ್ಟ ಆಗಿತ್ತು ಆ ಬ್ಲ್ಯಾಕ್ ಕಲರ್. ಯಾಕೆಂದರೆ ಅದು ಈ ಬ್ಲ್ಯಾಕ್ ಕಲರ್ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹ್ಯಾಂಡಿಯಾಗಿತ್ತು. ಸೊ ಏನೂ ಜಾಸ್ತಿ ಕ್ಯಾರಿ ಮಾಡೋವಂಥದ್ದು ಏನಿರಲಿಲ್ಲ, ಜಸ್ಟ್ ಹ್ಯಾಂಡ್ ಕೀ ಮತ್ತು ಒಂದು ನನ್ನ ಮೊಬೈಲ್ ಅಷ್ಟೇ. ಸೊ ಇದು ಸಾಕು ಅಂತ ಹೇಳಿ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಅಷ್ಟರಲ್ಲಿ ರೆಡಿ ಆಗಿದ್ದರು. ಅವ್ರನ್ನೂ ಕರೆದು ಹೀಗೊಂದು ಸೆಲ್ಫಿ ತಗೊಂಡ್ವಿ. ಹೇಗೆ ಕಾಣಿಸ್ತಾ ಇದ್ದೀವಿ ಇಬ್ಬರು ಅಂತ ಹೇಳಿ ಕಮೆಂಟ್ ಮಾಡಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಳು. ಸೊ ನೋಡಿ ಇವರೇ ನನ್ನ ಫ್ರೆಂಡ್ಸ್ ದೀಪಾಶ್ರೀ ಅಂತ ಇವ್ರು ಬಂದು ಅವ್ರ ಹಸ್ಬೆಂಡು. ಸೊ ನನಗೂ ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಆಫ್ಟರ್ ಎ ಲಾಂಗ್ ಟೈಮ್ ನಾವು ಮೀಟ್ ಮಾಡಿದ್ದು. ಸೊ ಏನೋ ಒಂಥರ ಖುಷಿ ಅಲ್ವಾ, ಎಲ್ಲ ಫ್ರೆಂಡ್ಸು ಮೀಟ್ ಮಾಡಿ ಒಟ್ಟಿಗೆ ಚಿಟ್ ಚಾಟ್ ಮಾಡಿಕೊಂಡು ಮಾತಾಡ್ತಾ ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ಬಂದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು ಲೊಕೇಶನ್ನು. ನೋಡಿ ಎಷ್ಟು ಚೆನ್ನಾಗಿದೆ ಎನ್ವೈರ್ನಮೆಂಟು. ಇದೊಂದು ಲೇಔಟ್ ಆ್ಯಕ್ಚುಲಿ. ಆ ಲೇಔಟ್ ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಒಂದು ಒಳ್ಳೆ ಗ್ರೀನರಿ ಅಟ್ಮಾಸ್ಫಿಯರೇ ಇತ್ತು ಇಲ್ಲಿ.
ಫುಲ್ ಎಲ್ಲ ಕಡೆನೂ ಗ್ರೀನರಿನೇ ಇತ್ತು. ಸೊ ಫೈನಲಿ ಲೊಕೇಶನ್ ರೀಚ್ ಆದ್ವಿ, ಗೃಹ ಪ್ರವೇಶದ ಮನೆಗೆ ಬಂದ್ವಿ. ಸೊ ನೋಡಿ, ಇದೆ ಗೃಹ ಪ್ರವೇಶದ ಮನೆ. ಇದು ಆ್ಯಕ್ಚುಲಿ ನಾನು ಹೇಳ್ದಾಗೆ ನನ್ನ ಫ್ರೆಂಡ್ ಅವರ ಅಣ್ಣನ ಮನೆ. ನಮ್ಮ ಫ್ರೆಂಡ್ ಅಂತ ಅಂದರೆ ನಾವೆಲ್ಲ ಬಂದು MBA ಫ್ರೆಂಡ್ಸು. ಸೊ 2 ವರ್ಷ ನಾವೆಲ್ಲ ಒಟ್ಟಿಗೆ ಓದಿ ಆಟ ಆಡಿ ನಾವು ಆ್ಯಕ್ಚುಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಆ 2 ಇಯರ್ಸ್ ನಾವು ಹೆಂಗೆ ಕಳೆದ್ವಿ ಅಂತ ಸೀರಿಯಸ್ಲಿ ನಮಗೆ ಗೊತ್ತಿಲ್ಲ. ಸೊ ಇದು ನೋಡಿ ಮನೆ ಹೇಗಿದೆ ಅಂತ. ಇದು ಬಂದು ಗ್ರೌಂಡಲ್ಲಿ ಪಾರ್ಕಿಂಗ್ ಮಾಡಿ 1 BHK ಮನೆ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಬಂದರೆ ಟ್ರಿಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ 5 ಬೆಡ್ರೂಮ್ ಹೌಸ್. ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಕ್ಕೆ ಪೂಜೆ ಎಲ್ಲ ಮುಗ್ದಿತ್ತು. ರಿಲೇಟಿವ್ಸ್ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಾವು ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು ಹೋಗೋದು, ಅದು ಸ್ವಲ್ಪ ದೂರ ಇದ್ದಿದ್ದ ಕಾರಣ. ನನ್ನ ಫ್ರೆಂಡ್ ಬಂದು, ನಮಗಂತೂ ನೋಡಿ ಫುಲ್ ಖುಷಿ ಆಯಿತು. ಯಾಕೆಂದರೆ ಅದು ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು ನಾವೆಲ್ಲರೂ ಮೀಟಾಗಿ. ಸೊ ಬಂದಿದ್ದ ತಕ್ಷಣ ಗೊತ್ತಲ್ಲ ಹುಡುಗಿರ ಮಾತು, ನಾವು ಫಸ್ಟ್ ಏನೆಲ್ಲ ಮಾತಾಡ್ತೀವಿ, ಹೀಗೆಲ್ಲ ಇದು ಮಾಡ್ತೀವಿ ಅಂತ ನಿಮಗೆ ಗೊತ್ತು, ಹುಡುಗಿರಿಗೆ ಗೊತ್ತಿರುತ್ತೆ ಅದು. ಸೊ ಬಂದು ಮಾತಾಡಿ ಎಲ್ಲ ಅವ್ರಿಗೂ ಕೂಡ ಫಂಕ್ಷನ್ ಅಲ್ವಾ, ಸೊ ಜಾಸ್ತಿ ಮಾತಾಡೋಕ್ಕೂ ನಮಗೆ ಟೈಮ್ ಸಿಗಲಿಲ್ಲ. ಸೊ ಸಿಕ್ಕಿದ ಟೈಮ್ನಲ್ಲೇ ಮಾತಾಡಿಕೊಂಡು ಹಾಗೆ ಮನೆಯೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಮನೆಯೆಲ್ಲ ತುಂಬ ಚೆನ್ನಾಗಿತ್ತು. ಇಂಟೀರಿಯರ್ಸ್ ಕೂಡ ತುಂಬ ಸಿಂಪಲ್ಲಾಗಿ ಕ್ಯೂಟಾಗಿ ಮಾಡಿದ್ದಾರೆ. ನನಗೂ ಕೂಡ ತುಂಬ ಇಷ್ಟ ಆಯಿತು. ನೋಡಿ, ಎಲ್ಲ ವೀಡಿಯೋಸ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಕೂಡ ಹಾಕಿದ್ದೀನಿ. ಯಾರಾದರೂ ಮನೆ ಕಟ್ಟೋರು ಸೊ ಈ ಥರದ್ದು ಏನಾದರೂ ನಿಮಗೂ ಐಡಿಯಾಸ್ ಸಿಗಬಹುದು ಅಂತ ಹೇಳಿ ಜಸ್ಟ್ ಇದನ್ನು ಇಲ್ಲಿ. ಹಾಗೆ ಈ ವಿಡಿಯೋ ಲಾಸ್ಟಲ್ಲಿ ನಾನೊಂದು ಪೋಸ್ಟರ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಯಾರೆಲ್ಲರೂ ಜಾಬ್ಗೆ ಅಂತ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಮಾಲೂರಲ್ಲಿ ನಡೀತಾ ಇರುವಂತಹ ಒಂದು ಜಾಬ್ ಫೇರ್. ಇದಾಗ್ತಾ ಇರೋದು ಸಂಡೇ. ಸೊ ಇದೊಂದು ಕಾಲೇಜಲ್ಲಿ ನಡೀತಾ ಇದೆ. ನಾನು ಆ ಪೋಸ್ಟರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೂಡ ಇದೆ. ತುಂಬ ಕಂಪ್ನೀಸ್ ಬರ್ತಾ ಇದೆ. ಯಾರೆಲ್ಲ ಡಿಪ್ಲೊಮೊ PUC ಡಿಗ್ರಿ ಮುಗಿಸಿದ್ದೀರಾ ಅವ್ರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗುವಂಥದ್ದು. ಸೊ ಯಾರೆಲ್ಲ ಇದನ್ನು ನೋಡ್ತಾ ಇದ್ದೀರೋ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.